ಸರ್, ಈಗ ಕನ್ನಡ ಚಿತ್ರರಂಗಕ್ಕೆ ಎರಡೆರಡು ಚಲನಚಿತ್ರ ವಾಣಿಜ್ಯ ಮಂಡಳಿಗಳು ಬೇಕಾ? ಅದರ ಅವಶ್ಯಕತೆ ಇದೆಯಾ? ಯಾಕಂದ್ರೆ ಈ ಥರದ್ದು ಕನ್ಫ್ಯೂಷನ್ಸ್ ಆಗ್ತಾನೆ ಇದೆ ಟೈಟಲ್ ವಿಚಾರವಾಗಿ. ಅವರು ಇಟ್ಟಿರ್ತಾರೆ, ಇಲ್ಲಿ ಇವರು ಕೊಟ್ಬಿಟ್ಟಿರ್ತಾರೆ ಅದೇ ಟೈಟಲ್ನ. ಸೊ ಯಾಕಿಂತ ಕನ್ಫ್ಯೂಷನ್ಸು? ಸೊ ಈ ಥರದ ಅವಶ್ಯಕತೆ ಇದೆಯಾ ಎರಡೆರಡು ಬೇಕಾಗಿರೋದು? ಇದ್ರ ಬಗ್ಗೆ ನೀವು ಯಾವ ಥರ ಇನ್ನು ಮುಂದೆ ಗಮನ ಕೊಡ್ತೀರಿ? ಯಾಕಂದ್ರೆ ಇದೇ ರೀತಿ ಕನ್ಫ್ಯೂಷನ್ಸ್ ಮುಂದುವರಿತಿದೆ. ಏನಾದರೂ ಸರ್ಕಾರಕ್ಕೆ ಈ ಬಗ್ಗೆ ತಿಳಿಸ್ಕೊಡೋದು ಏನಾದರೂ ಆಗುತ್ತಾ ಕೆಲಸಗಳು? ಮೇಡಮ್, ಈಗ ಸರ್ಕಾರದಲ್ಲಿ ನಾವು ಕೇಳ್ತಾನೆ ಇದೀವಿ, ನಮ್ಮ ಫಿಲ್ಮ್ ಚಾಂಬರ್ಗೆ ಆದ್ಯತೆ ಕೊಟ್ಟಿದ್ದಾರೆ ಅವರು, ಇಲ್ಲ ಅಂತಲ್ಲ. ಈಗ 108 ಆಗ್ತಾ ಇದ್ದಾವೆ, ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಲೀಗಲ್ ಆಗಿ ಅವ್ರನ್ನ ನಾವೇನು ತಡೆ ಹಿಡಿಯೋಕ್ಕಾಗಲ್ಲ ಅಲ್ವಾ. ಅವ್ರು ನಮ್ಮ ಥರ ಒಂದು ಕಮಿಟಿ ಆಗಲಿ, ಆಫೀಸ್ ಬೇರ್ಸ್ ಆಗಲಿ, ಜನರಲ್ ಬಾಡಿ ಆಗಲಿ ಏನಿಲ್ಲ, ಅವರೇ ಒಂದು ಸಲ ಅಧ್ಯಕ್ಷ ಆಗೋಗ್ಬಿಟ್ರೆ ಸರ್ವಾಧಿಕಾರ ಅವ್ರದ್ದೇ ಇರುತ್ತೆ. ಒಂದು ಸಿನಿಮಾ ಅದಕ್ಕೆ ಒಂದು ಯಾವ್ದಾರ ತಂಟ ತಕರಾರು ಬಂದಾಗಲೂ ನಿಭಾಯಿಸೋದಾಗಲಿ ಏನೂ ನಡೆಯಲ್ಲ. ಅಲ್ಲಿ ಏನೋ ಇಟ್ಕೊಂಡು ಏನೋ ಕೆಲವು ಬೇರೆ ಥರ ಹೇಳ್ಬೇಕಾದ್ರೆ ದುಡ್ಡು ಬೇಕಂತಾನೆ, ದುಡ್ಡು ಮಾಡ್ಬೇಕಂತಾನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಲವಾರು ಚಾಂಬರ್ಗಳು. ಒಬ್ರದ ಬಗ್ಗೆ ನಾನು ಟೀಕೆ ಮಾಡಲ್ಲ, ಕೆಲವು ಇದ್ದಾವೆ. ರೋಡಲ್ಲೇ ಹೋಗ್ತಾ ಹೋಗ್ತಾ ನೀನು 500 ಕೊಟ್ಟರೆ ಒಂದು ಕಾರ್ಡ್ ಕೊಡ್ತಾರೆ, 5,000 ಕೊಟ್ಟರೆ ಒಂದು ನಿಮ್ಗೆ ಒಂದು ಟೈಟ್ಲ್ ಕೊಡ್ತಾ ಇದ್ದಾರೆ. ಹೌದು, ಅವ್ರು ನೆನ್ನೆ ಹೀರೋ ಮಾತಾಡಿದ್ರು. ಅವ್ರು ಹೇಳಿದ್ದು ಅದೇ, ಅಂದ್ರೆ ಈ ಫಿಲ್ಮ್ ಚಾಂಬರ್ ಅಲ್ಲಿ ಜಾಸ್ತಿ ಅಮೌಂಟ್ ಆಗುತ್ತೆ ನಾವು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಹೋದ್ರೆ. ಸೊ ಅಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಮಗೆ ಕಮ್ಮಿ ಆಗುತ್ತೆ. ಸೊ ನಾವು ಸ್ಮಾಲ್ ಬಡ್ಜೆಟ್ ಸಿನಿಮಾದವರು ಅಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿಸ್ತೀವಿ ಅದಕ್ಕೆ ಅನ್ನೋ ಒಂದು ಮಾತನ್ನ ಅವ್ರು. ನಿಮ್ ಗಮನಕ್ಕೆ ಟೈಟಲ್ ರಿಜಿಸ್ಟ್ರೇಷನ್ ಆಗ್ಲೇಬೇಕಂತಲ್ಲ, ನೀವು ಹೋಗಿ ಇದರಲ್ಲಿ ಮಾಡ್ಕೋಬಹುದು, ಕಾಪಿರೈಟ್ಸ್ ಅಲ್ಲಿ ನೀವು ಮಾಡ್ಕೋಬಹುದು ಟೈಟಲ್ನ. ಈಗ ಅವರು ನಮ್ಮ ಸೆನ್ಸಾರ್ ಬೋರ್ಡ್ ಅವರು ಏನು ಮಾಡಿದ್ದಾರೆ, ಇಂಥ ಚಾಂಬರಲ್ಲಿ ಮೆಂಬರ್ ಇದ್ದರೆ ಮಾತ್ರ ಸೆನ್ಸಾರ್ ಮಾಡ್ತೀವಿ ಅಂತ ಏನು ರೂಲ್ ಇಲ್ಲ. ಅದರಿಂದ ಈಗ ಬೀದಿಗೊಂದು ಚಾಂಬರ್ ಅಂತ ಆಗ್ತಾ ಇದ್ದಾವೆ. ಕೆಂಗೇರಿಯಲ್ಲೆಲ್ಲೋ ಒಂದಿದೆ, ಹುಬ್ಳಿಯಲ್ಲೂ ಒಂದಿದೆ, ಇಲ್ಲೆಲ್ಲ ರಾಜಾಜಿನಗರದಲ್ಲಿ ಒಂದಿದೆ, ಇಲ್ಲಿ ಗಾಂಧಿನಗರದಲ್ಲಿ 2-3 ಇದೆ. ಏನು ಮಾಡೋಣ? ಅವೆಲ್ಲ ಆದ್ಯತೆ ಇಲ್ಲ. ಅವರೆಲ್ಲ ಏನೋ ಒಂದು ಟೈಟ್ಲ್ ಆದಾಗ ಎಲ್ಲರಿಗೂ ತಿಳಿಸಿದಾಗ ನಾವು ಒಂದು ಇಂಥ ಕಡೆ ಇದೆಯಪ್ಪ ಟೈಟ್ಲ್ ಅಂತ ಹೇಳ್ಕೊಬೋದು. ಅದು ಇಲ್ವೇ ಇಲ್ವಲ್ಲ, ಪದ್ಧತಿನೇ ಇಲ್ಲ. ನಾವು ಸ್ಟೇಟ್ ಲೆವೆಲಲ್ಲಿ ಮಾಡ್ತಾಯಿದ್ವಿ. ನಮ್ಮದು ರಿಜಿಸ್ಟ್ರೇಷನ್ ಆದ ತಕ್ಷಣ ನಮ್ಮದು ಗೌರ್ಮೆಂಟ್ ಸರ್ಕಾರಕ್ಕೆ ಹಾಕಿ ಕಳಿಸ್ತೀವಿ, ನಮ್ಮ ಚಾಂಬರಲ್ಲಿ ಇಂಥ ಟೈಟ್ಲ್ ಆಗಿದೆ. ಅಲ್ಲಿ ನಾವು ಟೈಟ್ಲ್ ಮಾಡಿ ಇವ್ರು ಕೂತ್ಕೊಂಡು ನಮ್ದು ಅಲೈದು ಅಂದಾಗ ಅನ್ನೋದಲ್ಲ. ಸೆನ್ಸಾರ್ ಬೋರ್ಡ್ಗೆ ಯಾವ್ದು ಫಸ್ಟ್ ಹೋಗಿರತ್ತೋ ಅವ್ರಿಗೆ ಆದ್ಯತೆ ಕೊಡ್ತಾರೆ. ಈಗ ನಾವು ಮೇಡಮ್, ನೀವು ಒಂದು ಟೈಟ್ಲ್ ಆಗಿರ್ತೀವಿ, ನಾವು ಒಂದು ಟೈಟ್ಲ್. ನಾನು ಯಾವತ್ತು ಸೆನ್ಸಾರ್ ಬೋರ್ಡ್ಗೆ ಹೋಗಿರ್ತೀನೋ ಅದನ್ನು ಲೆಕ್ಕಕ್ಕೆ ತಗೊಳ್ತಾರೆ ಪರಿಗಣನೆಗೆ. ನಾವು ನಮ್ಮದು ಮೊದಲೇ ಇಟ್ಕೊಂಡಿದ್ದೀವಿ, ಈ ಡೇಟಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅಂದರೆ ಲೆಕ್ಕಕ್ಕೆ ಬರಲ್ಲ ಅದು. ಈಗ ಮತ್ತೆ ಈ ಕನ್ಫ್ಯೂಷನ್ಸ್ ಯಾವಾಗ ಹೇಗೆ ಕ್ಲಿಯರ್ ಆಗೋದು? ಮತ್ತೆ ಯಾಕಂದ್ರೆ ಇದೇ ತರ ಮುಂದುವರ್ಸ್ಕೊಂಡು ಹೋದ್ರೆ ಈಗ ನೋಡಿ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ಸ್ಟಾರ್ ನಟರಿಗೆ ಈ ತರ ಚಿಕ್ಕಪುಟ್ಟು ಯಾರೋ ಬಂದು ನಾವು ಟೈಟಲ್ ಇಟ್ಕೊಂಡಿದೀವಿ ಅಂತ ಹೇಳೋದು ಅದು ಸರಿ ಕಾಣಲ್ಲ ಅಂತ ಅನ್ಸುತ್ತೆ ಅವರಿಗೂ. ಎಲ್ಲೋ ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ವಿ, ದಯವಿಟ್ಟು ನಮ್ಮ ಚಾಂಬರ್ಗೊಂದು ಆದ್ಯತೆ ಕೊಡಿ. ಆದ್ಯತೆ ಕೊಟ್ಟಿದ್ದಾರೆ, ಆದ್ಯತೆನೇ ಕೊಟ್ಟಿದ್ದಾರೆ ನಮಗೆ. ಎಲ್ಲ ಯಾವುದಕ್ಕೆ ಆಗಲಿ ನಮ್ಮ ಸರ್ಕಾರ ನಮ್ಮ ಇದನ್ನೇ ಅವರು ತಗೊಳ್ಳೋದು. ಬಡ್ಜೆಟ್ಗಾಗಲಿ ಇನ್ನೊಂದಕ್ಕಾಗಲಿ ಕರಿಬೇಕಾದ್ರೆ ನಮ್ಮನ್ನೇ ಕದ್ದಿರ್ತಾರೆ. ಯಾವುದೇ ವಿವಾದ ಬಂದಾಗ ನಾವೇನೇ ಮುಂಚೂಣಿಯಲ್ಲಿ ಇರೋದು, ಅವ್ರು ಯಾರೂ ಇರೋಲ್ಲ. ಏನೋ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಲೀಗಲ್ ಆಗಿ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರ ಆದ್ರೂ ಅಷ್ಟೇ. ಈಗ ನಾಳೆ ಬೆಳಗ್ಗೆ ಇನ್ನೊಬ್ಬ ಒಂದು ಸಂಸ್ಥೆ ಮಾಡ್ತೀವಿ ಅಂತ ಹೋದಾಗ ಸೊಸೈಟಿ ರೈಟ್ಸಲ್ಲಿ ಎಲ್ಲರಿಗೂ ಅಧಿಕಾರ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಪರಿಹಾರ ಅನ್ನೋದು ಹೇಗೆ ಅಂತ ಅದೇ ನಮ್ಮ ಮೆಂಬರ್ಸ್ ತಿಳ್ಕೊಬೇಕು ಅದನ್ನು. ನಮ್ಮ ಇಷ್ಟಾಕೆ ಮೇಡಮ್, ಸುಮಾರು ಜನ ನಮ್ಮ ಹತ್ರ ಬಂದಿದ್ದಾರೆ. ಅಲ್ಲಿ ಆಗ್ಬಿಟ್ಟು ಸರ್ ನಮ್ಗೆ ಗೊತ್ತಿಲ್ಲದೆ ಹೋಗ್ಬಿಟ್ವಿ, ಯಾರೋ ಬ್ರೋಕರ್ ಕರ್ಕೊಂಡು ಹೋದ್ರು, ಅವ್ರಿಗೆ 500 ರೂಪಾಯಿ ಕೊಟ್ವಿ, ಅಲ್ಲಿ 10 ರೂಪಾಯಿ ಕೊಟ್ವಿ, 10,000 ಕೊಟ್ವಿ, ನಮ್ದೊಂದು ಮೆಂಬರ್ಸ್ ಆಗೋಯ್ತು, ನಮಗೆ ಮಾಡಿಕೊಟ್ಟಿದ್ರು ಸರ್, ಅದೇನು ಅನುಕೂಲನೇ ಇಲ್ಲ, ನಾವು ಬರ್ತೀವಿ ಸರ್ ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಬಂದು ಮಾಡಿದ್ರು ಸುಮಾರು ಜನ ಇದ್ದಾರೆ. ಉದಾಹರಣೆಗೆ ಕೆಲವು ಇದಾವೆ, ನಾನು ಬಂದ ಮೇಲೆ ಕೂತ್ಕೊಂಡ್ಮೇಲೆ ಸುಮಾರು ಇಲ್ಲಿ ಒಂದು 15 ನಿರ್ಮಾಪಕರು ಬಂದು ಮತ್ತೆ ಅಲ್ಲಿ ಆದಮೇಲೆ 10,000 ಹೋದ್ರೆ ಹೋಗ್ಲಿ ಅಂತ ಇಲ್ಲಿ ಬಂದು ಮಾಡಿರೋರು ಇದ್ದಾರೆ. ನಮ್ಮಲ್ಲಿ ಸೌಲಭ್ಯಗಳಿದೆ. ನಾವು ಒಬ್ಬ ಮೆಂಬರ್ಗೆ 4 ಲಕ್ಷವರೆಗೂ ಅವ್ರಿಗೆ ಕೊಡ್ತಾ ಇದ್ವಿ. ಹೆಲ್ತ್ ಇದಾಗ್ಬೋದು, ಇಶ್ಯೂ ಆದಾಗಲಾಗ್ಬೋದು, ಅವರು ಮರಣ ಹೊಂದಿದ ನಂತರ ಕೊಡೋದಾಗ್ಬೋದು, ಎಲ್ಲ 4 ಲಕ್ಷವರೆಗೂ ನಾವು ಅವ್ರಿಗೆ ಬೆನಿಫಿಟ್ ಇದೆ. ಆಮೇಲೆ ಏನೇ ಒಂದು ಇಲ್ಲಿ ಇದು ಬಂದಾಗ ಎಲ್ಲ ಅಂಗಸಂಸ್ಥೆಗಳು ನಮ್ಮ ಜೊತೆಗಿರ್ತವೆ. ಕಾಂಟ್ರವರ್ಸಿ ಯಾವ್ದಾರ ಒಂದು ಬಂದಾಗ ಎಲ್ಲ ಅಂಗಸಂಸ್ಥೆಗಳು ನಮ್ಮ ಜೊತೆಗಿದ್ದು ಅವ್ರಿಗೆ ಸಹಾಯ ಮಾಡ್ತಾ ಇದ್ವಿ. ಎಷ್ಟು ಉದಾಹರಣೆಗಳಿಲ್ಲ ಮೇಡಮ್ ನಮ್ಮ ನಿರ್ಮಾಪಕರಿಗೆ ನಮ್ಮ ಚಾಂಬರ್ ಕಡೆಯಿಂದ ಇತ್ಯರ್ಥ ಮಾಡಿರೋದು. ಯಾವುದೇ ಆರ್ಟಿಸ್ಟ್ಗಳ ಸಮಸ್ಯೆ ಆಗ್ಬೋದು, ಹಣಕಾಸಿನ ತೊಂದರೆಗಳಾಗ್ಬೋದು, ಇಂಥವೆಲ್ಲ ಬಂದಾಗ ನಾವು ಮಾಡ್ತಾ ಇದ್ವಿ ನಮ್ಮಲ್ಲಿ. ಅಲ್ಲಿ ಏನು ಮೇಡಮ್ ನಡೀತಾ ಇದೆ, ನಾವೇನೋ ರಿಜಿಸ್ಟ್ರೇಷನ್ ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ
ಫಸ್ಟ್ ನಮ್ದಾಗಿದೆ ಅಂತೇಳಿ ಅದಕ್ಕೆ ಪ್ರಾಧಾನ್ಯತೆ ಎಲ್ಲಿ ಕೊಡೋಕ್ಕಾಗುತ್ತೆ ಅಲ್ವಾ? ಸೊ ಈಗ ನಿಮ್ ಪ್ರಕಾರ ಯಾರಿಗೆ ಆಗುತ್ತೆ ಸರ್ ಟೈಟಲ್? ನಮ್ಗೆ ಆಗತ್ತೆ ಮೇಡಮ್. ನಾವು ಆವತ್ತೇನೆ ಸೆನ್ಸಾರ್ ಬೋರ್ಡ್ ಕಳಿಸಿದ್ವಿ, ನಮ್ಗೆ ಆಗತ್ತೆ. ಅದು ಎಲ್ಲಿಗೆ ಹೋದ್ರೂ ನಮ್ಮ ನ್ಯಾಯಾಲಯಕ್ಕೆ ಹೋದ್ರೂ ನಮ್ದು ಇದು ಹಿಡಿತಾರೆ, ಎತ್ತಿ ಹಿಡಿತಾರೆ. ಒಂದು ಕ್ರಮಬದ್ಧವಾಗಿ ಸಿಸ್ಟಮ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ನಮ್ದು ಕರ್ನಾಟಕ ವಾಣಿಜ್ಯ ಮಂಡಳಿ ಇದೆಯಲ್ಲ, ಅದು ಸರ್ಕಾರದಿಂದ ಅನುಮತಿ ಪಡೆದು ಅದು ಎಲ್ಲ ಏನೇನು ಬಯಲಾಸಿದೆಯೋ ನೀತಿ ರೀತಿ ಎಲ್ಲದರ ಒಳಗಡೆ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಸಂಸ್ಥೆ.